ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಸ್ಟಿಚ್ ಅಂಡ್ ಸ್ಟೈಲ್ ಬೈ ತನ್ಸಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಟ್ರೆಂಡಿ ಆಲಿಯಾ ಕಟ್ ಡ್ರೆಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಂತಹ ಲೈನಿಂಗನ್ನು ಮತ್ತು ಮೆಟೀರಿಯಲನ್ನು ಪಿನ್ನಿಂದ ಅಟ್ಯಾಚ್ ಮಾಡಿದ್ದೇನೆ, ನಿಮಗೆ ಗೊತ್ತಾಗಲಿ ಅಂತೇಳಿ. ಈಗ ನಾನು ಇದಕ್ಕೆ ನೆಕ್ ಸ್ಟಿಚ್ ಮಾಡ್ತಾ ಇದ್ದೇನೆ. ನಾವೀಗ ಮಾರ್ಕ್ ಮಾಡಿದಲ್ಲೇ ಸ್ಟಿಚ್ ಮಾಡ್ತಾ ಹೋಗಿ. ಓಕೆ, ಸ್ಟಿಚ್ ಮಾಡಿದ ನಂತರ ನಾವು ಅದನ್ನು ಕಟ್ ಮಾಡಿ ಸರಿಯಾಗಿ ಒಂದೊಂದು ಕಚ್ಕೊಡ್ತಾ ಹೋಗಬೇಕು. ಯಾಕಂದರೆ ನಾವು ಉಲ್ಟಾ ಮಾಡುವಾಗ ಅದರದ್ದು ಫಿನಿಶಿಂಗ್ ಕ್ಲಿಯರ್ ಆಗಿ ಸಿಕ್ಕತ್ತೆ. ಓಕೆ, ನೀಟಾಗಿ ಅವುಗಳನ್ನು ಫೋಲ್ಡ್ ಮಾಡ್ಕೋಬೇಕು. ಓಕೆ, ಸರಿಪಡಿಸಿದ ನಂತರ ನಾವು ಕರೆಕ್ಟಾಗಿ ಎಂಡಿಗೆ ಸ್ಟಿಚಿಂಗ್ ಕೊಡ್ತಾ ಹೋಗಬೇಕು. ಓಕೆ, ಇದು ನಮ್ಮ ಬ್ಯಾಕ್ ಸೈಡು ಹಾಗೇನೆ ನಾವು ಮಾರ್ಕ್ ಮಾಡಿದಲ್ಲಿಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ನಂತರ ಕರೆಕ್ಟಾಗಿ ಕಟ್ಟಿಂಗ್ಸ್ ಕೊಡ್ತಾ ಹೋಗಬೇಕು. ಅದರಲ್ಲಿ ಕೂಡ ಹಾಗೆ ಒಂದು ಕಟ್ ಕೊಡ್ತಾ ಹೋಗಬೇಕು. ಯಾಕಂದರೆ ನಾವು ಮಡಿಚಿ ಸರಿಪಡಿಸುವಾಗ ನಮ್ಮ ಸ್ಟಿಚಿಂಗ್ ನೀಟ್ ಬರುತ್ತೆ. ಈಗ ಆಲ್ರೆಡಿ ನಾವು ಮಾಡಿಟ್ಟಂತಹ ಫ್ರಂಟ್ ನೆಕ್ ಇದು. ಇದಕ್ಕೆ ನಾವು ಫಿನಿಶಿಂಗ್ ಸ್ಟಿಚಿಂಗ್ ಕೊಡ್ತಾ ಹೋಗಬೇಕು. ಓಕೆ, ಬ್ಯಾಕ್ ಸೈಡ್ ಕೂಡ ಹಾಗೇನೆ ಫಿನಿಶಿಂಗ್ ಸ್ಟಿಚ್ ಕೊಡ್ತಾ ಹೋಗಬೇಕು. ನಂತರ ನಾವು ನಮ್ಮ ಲೈನಿಂಗನ್ನು ನಮ್ಮ ಬಟ್ಟೆಗೆ ಕರೆಕ್ಟಾಗಿ ಲೂಸಲ್ಲಿ ಸ್ಟಿಚಿಂಗ್ ಕೊಡ್ತಾ ಹೋಗಬೇಕು. ಯಾಕಂದರೆ ಇಲ್ದಿದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಅದು ಆಚೆ ಈಚೆ ಆಗುತ್ತೆ. ಸೊ ನಾವು ಲೈನಿಂಗನ್ನು ಒಮ್ಮೆಗೆ ಅಟ್ಯಾಚ್ ಮಾಡಬೇಕು, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆ ಕೂಡ. ಓಕೆ, ಈಗ ಯಾವುದೇ ರೀತಿಯಲ್ಲಿ ಅಲುಗಾಡೋದಿಲ್ಲ. ನಂತರ ನಾವು ಶೋಲ್ಡರ್ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬಾನೇ ಈಸಿ. ಈಗ ನಮ್ಮದು ಬಾಡಿ ಸ್ಟಿಚಿಂಗ್ ಆಯಿತು. ನಂತರ ನಾವು ಸ್ಲೀವ್ ಸ್ಟಿಚ್ ಮಾಡುವ. ಸ್ಲೀವಿನ ಕೆಳಗೆ ವಿಡ್ತನ್ನು ಮಡಿಚಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತೊಂದು ಕಡೆ ಕೂಡ ಸ್ಲೀವ್ ಇದ್ದು ವಿಡ್ತ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಓಕೆ, ಆನಂತರ ನಾವು ತಗೊಂಡಂತಹ ಬಾರ್ಡರನ್ನು ಸರಿಯಾಗಿ ಸ್ಲೀವಿನ ವಿಡ್ತಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು. ಓಕೆ, ನಂತರ ನಮ್ಮ ಸ್ಲೀವ್ ಆಲ್ರೆಡಿ ರೆಡಿ ಆಯಿತು. ಸ್ಲೀವನ್ನು ಕೂಡ ಅಟ್ಯಾಚ್ ಮಾಡ್ತಾ ಹೋಗಬೇಕು ನಮ್ಮ ಬಾಡಿಗೆ. ನಂತರ ನೆಕ್ಕಿಗೆ ಅಂತೇಳಿ ನಾವು ಸ್ವಲ್ಪ ಲೇಸನ್ನು ತಗೊಂಡಿದ್ದೇವೆ. ಆ ಲೇಸನ್ನು ಈಗ ನಾವು ನೆಕ್ಕಿಗೆ ಇಟ್ಟು ಸ್ಟಿಚ್ ಕೊಡ್ತಾ ಹೋಗಬೇಕು. 2 ಸಲ ಸ್ಟಿಚ್ ಕೊಡಬೇಕು, ಒಮ್ಮೆ ಕಾರ್ನರಿಗೆ, ನಂತರ ಒಮ್ಮೆ ಎಂಡಿಗೆ. ಓಕೆ, ಈಗ ನಮ್ಮದು ಲೇಸ್ ಅಟ್ಯಾಚ್ ಆಯಿತು ನೆಕ್ಕಿಗೆ. ಸ್ಲೀವ್ ಕೂಡ ಹಾಗೇನೆ ಮತ್ತೊಂದು ಕಡೆ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ತಾ ಹೋಗಿ. ಇವಾಗ ನಾವು ನಮ್ಮ ಬಾಟಮ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಿನ ಮೇಲೆಗೆ ಒಂದು ಸ್ಟಿಚ್ಚನ್ನು ಕೊಡ್ತಾ ಹೋಗಬೇಕು. ಯಾಕಂದರೆ ನಾವು ಗ್ಯಾದರಿಂಗ್ ಮಾಡಬೇಕು. ಪ್ಲೀಟ್ಸ್ ಇಡುವಂಥದ್ದು. ಪ್ಲೀಟ್ಸ್ ನಿಮಗೆ ಹೇಗೆ ಬೇಕಾದರೂ ಇಡ್ಬೋದು, ನೀವು ಸಪ್ರೇಟಾಗಿ ಇಡ್ಬೋದು ಅಥವಾ ಈ ರೀತಿಯಾಗಿ ಒಂದು ಮೆಥಡಲ್ಲಿ ಇಡ್ಬೋದು. ಈ ಥರ ಒಂದು ಸ್ಟಿಚ್ ಕೊಟ್ಟು ಅದರ ಒಂದು ನೋಡಿ ಎಂಡಿಗೆ 2 ನೂಲಿನ ಇದು ಬರುತ್ತೆ. ಒಂದು ನೂಲಿಗೆ ಕೈ ಇಟ್ಟು ಇನ್ನೊಂದು ನೂಲನ್ನು ನಾವು ಸ್ವಲ್ಪ ಎಳೆದು ಕೊಟ್ಟಾಗ ನಮಗೆ ಗ್ಯಾದರಿಂಗ್ ಆಗುತ್ತೆ, ಪ್ಲೀಟ್ಸ್ ಕರೆಕ್ಟ್ ಬರುತ್ತೆ. ನೋಡಿ, ಈ ಥರ ಆಗುವಾಗ ನಮ್ಮದು ಕರೆಕ್ಟ್ ಈಗ ರೆಡಿಮೇಡ್ ಡ್ರೆಸ್ಸಲ್ಲಿ ಬರುವ ತರಹನೇ ನಮ್ಮ ಪ್ಲೀಟ್ಸ್ ಬರುತ್ತೆ. ಸೊ ಅದನ್ನು ಎಳೆದು ಕೊಡ್ತಾ ಹೋಗಬೇಕು. ಆವಾಗ ನಮಗೆ ಕರೆಕ್ಟಾದಂತಹ ನೆರಿಗೆ ಸಿಗ್ತದೆ. ಓಕೆ, ಈಗ ಫ್ರಂಟ್ ಸೈಡಿನ ಪ್ಲೀಟ್ಸ್ ಕೂಡ ಆಗ್ತಾ ಬಂತು. ಓಕೆ,
ಸ್ವಲ್ಪ ಎಳೆಯುವಾಗ ಜಾಗ್ರತೆ ಮಾಡಿ, ಯಾಕಂದರೆ ಆ ಥ್ರೆಡ್ ಕಟ್ಟಾಗಬಾರ್ದು, ನೂಲು ನಮ್ಮದು ಕಟ್ಟಾಗಬಾರ್ದು. ಕಟ್ಟಾದರೆ ನಾವು ಮಾಡಿದಂತಹ ಪ್ಲೀಟ್ಸ್ ಕೂಡ ಆಚೆ ಈಚೆ ಆಗುತ್ತೆ. ನಮ್ಮದು ನೀಟಾಗಿ ಪ್ಲೀಟ್ಸ್ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಇಡಬೇಕು. ನೋಡಿ, ಈಗ ಫ್ರಂಟ್ ಸೈಡಿನ ಪ್ಲೀಟ್ಸ್ ಕರೆಕ್ಟಾಗಿ ರೆಡಿ ಆಯಿತು. ಈಗ ನಾವು ಮಾಡುವಂಥದ್ದು ನಮ್ಮ ಬಾಡಿ ಪಾರ್ಟಿಗೆ ಅದನ್ನು ಅಟ್ಯಾಚ್ ಮಾಡುವಂಥದ್ದು. ಓಕೆ, ಇದೀಗ ನಾನು ಬ್ಯಾಕ್ ಸೈಡ್ ಕೂಡ ಹಾಗೆ ಪ್ಲೀಟ್ಸ್ ನಿಮಗೆ ಹೇಗೆ ಬೇಕೋ ಹಾಗೆ ಇಡ್ಬೋದು. ಬ್ಯಾಕ್ ಸೈಡ್ ಕೂಡ ಇಡ್ತಾ ಹೋಗ್ತಾ ಇದ್ದೇನೆ. ಓಕೆ, ಈಗ ಎರಡೂ ಸೈಡ್ ಕೂಡ ನಾನು ಪ್ಲೀಟ್ಸ್ ಇಟ್ಟಾಗ್ತಾ ಬಂತು. ಓಕೆ, ಈಗ ನಾನು ಬಾಡಿ ಮತ್ತು ನಮ್ಮ ಬಾಟಮ್ ಪಾರ್ಟ್, ಸ್ಲೀವ್ ಪಾರ್ಟನ್ನೆಲ್ಲ ಒಟ್ಟಿಗೆ ಸ್ಟಿಚ್ ಕೊಡ್ತಾ ಇದ್ದೇನೆ. ಇದು ನಮ್ಮ ಫಿಟ್ಟಿಂಗ್ಸಿಗೆ. ಆನಂತರ ನಾವು ಅಲ್ಲಿ ನಮ್ಮದು ಆಲಿಯಾ ಕಟ್ಟಿಗೆ ಒಂದು ಬಾರ್ಡರನ್ನು ಕೂಡ ರೆಡಿ ಮಾಡಿದ್ದೇನೆ. ಆಲಿಯಾ ಕಟ್ ಕೊಟ್ಟಲ್ಲಿ ಅದೀಗ ಆಲ್ರೆಡಿ ಸ್ಟಿಚಿಂಗ್ ಆಗಿದೆ. ಆ ಸ್ಟಿಚಿಂಗಿಗೆ ನಾವು ಬಾರ್ಡರನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಓಕೆ, ಈಗ ಕರೆಕ್ಟಾಗಿ ಆಲಿಯಾ ಕಟ್ಟಿಗೆ ಕೂಡ ಒಂದು ಬಾರ್ಡರ್ ರೆಡಿಯಾಗಿದೆ. ಈಗ ನಮ್ಮದೆಲ್ಲ ಸ್ಟಿಚಿಂಗ್ ಫಿನಿಶಿಂಗ್ ಆದ ನಂತರ ನಾವು ಲಾಸ್ಟಿಗೆ ಸೈಡ್ ಕಟ್ ಕೊಟ್ಟಿರ್ತೇವೆ ನಮ್ಮ ಡ್ರೆಸ್ಸಿಗೆ. ಆ ಸೈಡ್ ಕಟ್ಟಿಗೆ ನಾವು ಒಂದು ಸೈಡ್ ಕರೆಕ್ಟಾಗಿ ನಾವು ಕಟ್ಟಿಂಗ್ಸಿಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಓಕೆ, ಅದು ನಾರ್ಮಲ್ ಆಗಿ ನಾವು ಒಂದು ಚೂಡಿದಾರಿಗೆ ಸೈಡ್ ಕಟ್ ಕೊಡುವ ಹಾಗೆಯೇ ಇದರಲ್ಲಿ ಕೂಡ ಸೈಡ್ ಕಟ್ ಕೊಡ್ತಾ ಹೋಗಬೇಕು. ಎರಡೂ ಕಡೆ ಕೂಡ ಇದೇ ರೀತಿ ಸ್ಟಿಚ್ ಮಾಡಿ ನಾರ್ಮಲ್ ಆಗಿ. ಕೆಲವರಿಗೆ ಇದಕ್ಕೆ ಕೂಡ ಬಾರ್ಡರ್ ಬೇಕು ಅಂತಾದರೆ ಲೇಸ್ ಏನಾದರೂ ಇಡಬೇಕಂದ್ರೆ ಇಡ್ಬೋದು, ಬಟ್ ನಾನು ಇದರಲ್ಲಿ ಇಡಲಿಲ್ಲ. ಓಕೆ, ಈಗ ನಂದು ಕ್ಲಿಯರ್ ಆಗಿ ಸ್ಟಿಚಿಂಗ್ ಫಿನಿಶಿಂಗ್ ಆಗಿದೆ. ಓಕೆ, ನಾನೀಗ ಆಲಿಯಾ ಕಟ್ ಡ್ರೆಸ್ ಸ್ಟಿಚಿಂಗ್ ನಂದು ಫಿನಿಶಿಂಗ್ ಆಗಿದೆ. ನಮ್ಮ ಟ್ರೆಂಡಿ ಆಲಿಯಾ ಕಟ್ ಡ್ರೆಸ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೊಸ ಹೊಸ ವೀಡಿಯೋ ಹಾಕಿದಲ್ಲಿ ನೀವೇ ಮೊದಲಾಗಿ ನೋಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.